ಪ್ರಾಣಿ ಕಚ್ಚಿದರೆ ಯಾವ ಕ್ರಮ ತೆಗೆದುಕೊಳ್ಳಬೇಕು? ರೇಬೀಸ್ ಲಕ್ಷಣವೇನು? ಚಿಕಿತ್ಸೆ ಏನು? ದಿನದಿಂದ ದಿನಕ್ಕೆ ನಾಯಿಗಳ ಕಡಿತ ಪ್ರಕರಣ ಹೆಚ್ಚಾಗುತ್ತಲೇ ಇದೆ. ಬೀದಿ ನಾಯಿಗಳು ಕೆಲಸ ಮಾಡಿದರೆ ಇನ್ನೊಮ್ಮೆ ಹಿರಿಯರನ್ನ ಟಾರ್ಗೆಟ್ ಮಾಡುತ್ತಿವೆ. ಕರ್ನಾಟಕದ ಅತ್ಯಂತ ಬೀದಿ ನಾಯಿಗಳ ದಾಳಿಯೂ ಹೆಚ್ಚಾಗಿದ್ದು, ಸಾರ್ವಜನಿಕರು ರಸ್ತೆಯಲ್ಲಿ ತಿರುಗಾಡಲು ತೊಂದರೆ ಪಡುತ್ತಿದ್ದಾರೆ. ಹಾಗಿದ್ರೆ ಇಂದು ನಾವು ನಾಯಿ ಕಡಿತಕ್ಕೆ ಯಾವ ಒಂದು ಲಸಿಕೆಯನ್ನ ತೆಗೆದುಕೊಳ್ಳಬೇಕು ಹಾಗೂ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂಬುದರ ಕುರಿತು ನಿಮ್ಮ ಕನ್ನಡ ಜನಶ್ರೀ ನ್ಯೂಸ್ ಸಂಪೂರ್ಣ ಮಾಹಿತಿಯನ್ನ ಬಿಚ್ಚಿಡುತ್ತಿದೆ. ಸಾಮಾನ್ಯವಾಗಿ ಚಿಕ್ಕ ಪ್ರಾಣಿಗಳಿಂದ ಹಿಡಿದು ದೊಡ್ಡ ಪ್ರಾಣಿಗಳು ಜಾಗೃತೆಯಿಂದ ಮನುಷ್ಯನಿಗೆ ಕಡಿಸುವುದು, ಪ್ರಾಣಿಗಳು ಕಚ್ಚಿದರೆ ಮನುಷ್ಯನ ಸಾವಾಗುವುದು ಖಚಿತ. ಅಂತಹದರಲ್ಲಿ ಬೀದಿ ನಾಯಿ ಕಚ್ಚಿದರೆ ರೇಬೀಸ್ ಕಾಯಿಲೆ ಪಕ್ಕ. ಇದು ಮನುಷ್ಯನ ಸಾವಿಗೂ ಸಹ ಕಾರಣವಾಗುತ್ತದೆ. ರೇಬೀಸ್ ರೋಗ ಎಂದರೇನು? ರೇಬೀಸ್ ಸೋಂಕು ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಆದರೆ ಈ ವೈರಸ್ ಸೋಂಕಿತ ಪ್ರಾಣಿಗಳಿಂದಲೂ ಮಾನವ ದೇಹವನ್ನು ಪ್ರವೇಶಿಸಬಹುದು. ರೇಬೀಸ್ ಸೋಂಕಿತ ಪ್ರಾಣಿಯು ಮನುಷ್ಯನನ್ನ ಕಚ್ಚಿದಾಗ ವೈರಸ್ ಮನುಷ್ಯರಿಗೂ ಹರಡುತ್ತದೆ. ರೋಗ ಲಕ್ಷಣಗಳು ಸಾಮಾನ್ಯವಾಗಿ 1 ರಿಂದ 3 ತಿಂಗಳೊಳಗೆ ಕಾಣಿಸಿಕೊಳ್ಳುತ್ತವೆ. ಈ ಸಮಯದಲ್ಲಿ ಚಿಕಿತ್ಸೆ ತೆಗೆದುಕೊಳ್ಳದಿದ್ದರೆ ಮತ್ತು ಸರಿಯಾದ ಚುಚ್ಚುಮದ್ದನ್ನು ನೀಡದಿದ್ದರೆ ಸಾವಿನ ಅಪಾಯವಿದೆ. ರೇಬೀಸ್ ಪ್ರಾಣಿಗಳಿಂದ ಉಂಟಾಗುವ ಒಂದು ರೀತಿಯ ಸೋಂಕು. ಇದು ಅದರ ಕಡಿತದ ಮೂಲಕ ಮನುಷ್ಯರಿಗೆ ಹರಡುತ್ತದೆ. ರೇಬೀಸ್ಗೆ ಸಮಯಕ್ಕೆ ಚಿಕಿತ್ಸೆ ನೀಡದಿದ್ದರೆ ಅದು ಮಾರಕವಾಗಬಹುದು. ಅನೇಕ ಸಂದರ್ಭಗಳಲ್ಲಿ ರೇಬೀಸ್ ಬಲಿಪಶುಗಳು ಸಾಯುತ್ತಾರೆ. ಹುಚ್ಚು ನಾಯಿ ಕಚ್ಚಿ ಎಷ್ಟೋ ದಿನಗಳ ನಂತರ ರೋಗದ ತೀವ್ರತೆ ಮತ್ತು ಸಾವಿನ ಅಪಾಯವಿದೆ. ಅದನ್ನು ತಪ್ಪಿಸುವುದು ಹೇಗೆ ಎಂಬುದು ನಿಮಗೆ ತಿಳಿದಿರುವುದು ಕಡ್ಡಾಯವಾಗಿದೆ. ಯಾವ ಪ್ರಾಣಿಗಳಿಂದ ರೇಬೀಸ್ ಬರಬಹುದು? ಯಾವ ಪ್ರಾಣಿಗಳು ರೇಬೀಸ್ ಹರಡಬಹುದು? ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬಹುದು? ಈ ಬಗ್ಗೆ ಎಲ್ಲರೂ ಜಾಗೃತರಾಗಬೇಕು. ರೇಬೀಸ್ ಸಾಮಾನ್ಯವಾಗಿ ನಾಯಿಗಳು, ಕೋತಿಗಳು ಮತ್ತು ಬೆಕ್ಕುಗಳಲ್ಲಿ ಕಂಡುಬರುತ್ತದೆ, ಏಕೆಂದರೆ ಅವು ಮನುಷ್ಯರ ಸುತ್ತಲೂ ವಾಸಿಸುತ್ತವೆ. ಮನುಷ್ಯರಿಗೆ ಕಚ್ಚಿದಾಗ ರೇಬೀಸ್ ವೈರಸ್ ಹರಡುವ ಅಪಾಯ ಹೆಚ್ಚು ಎನ್ನುತ್ತಾರೆ ವೈದ್ಯರು. ಪ್ರಾಣಿ ಕಚ್ಚಿದರೆ ಮೊದಲು ಏನು ಮಾಡಬೇಕು? ನೀವು ನಾಯಿ, ಬೆಕ್ಕು ಅಥವಾ ಮಂಗಗಳಿಂದ ಕಚ್ಚಿದರೆ ನೀವು ಮೊದಲು ಆ ಜಾಗವನ್ನು ಚೆನ್ನಾಗಿ ತೊಳೆಯಬೇಕು. ಇದಕ್ಕಾಗಿ ನೀವು ಸೋಪ್ ಅಥವಾ ಡಿಟರ್ಜೆಂಟ್ ಬಳಸಬಹುದು. ಗಾಯವು ತುಂಬ ಆಳವಾಗಿದ್ದರೆ ಮೊದಲು ಅದನ್ನು ಸೋಪಿನಿಂದ ತೊಳೆಯಿರಿ. ನಂತರ ಬೆಟಾಡಿನ್ ಅನ್ವಯಿಸಬೇಕು. ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ರೇಬೀಸ್ ಪ್ರತಿಕಾಯ, ಧನುರ್ವಾಯು, ಚುಚ್ಚುಮದ್ದಿಗೆ ಸರಿಯಾದ ಲಸಿಕೆ ತೆಗೆದುಕೊಳ್ಳಬೇಕಾಗಿದೆ. ಯಾವುದೇ ಪ್ರಾಣಿ ಕಚ್ಚಿದ 24 ಗಂಟೆಗಳ ಒಳಗೆ ನೀವು ಲಸಿಕೆಯನ್ನು ಪಡೆಯಬೇಕು. 4 ರಿಂದ 5 ಡೋಸ್ಗಳ ಕೋರ್ಸ್ ಪೂರ್ಣಗೊಳಿಸಬೇಕಾಗಿದ್ದು, ನಾಯಿ ಕಚ್ಚಿದ ನಂತರ 5 ಚುಚ್ಚುಮದ್ದು ಅಗತ್ಯವಿದೆ. ರೇಬೀಸ್ನ ಮುಖ್ಯ ಲಕ್ಷಣಗಳೆಂದರೆ ನೋವು, ಆಯಾಸ, ತಲೆನೋವು, ಜ್ವರ, ಸ್ನಾಯು ಬಿಗಿತ, ಕಿರಿಕಿರಿ, ಆಕ್ರಮಣಕಾರಿ ನಡವಳಿಕೆ, ವಿಚಿತ್ರ ಚಟುವಟಿಕೆಗಳು, ಪಾರ್ಶ್ವವಾಯು, ನೀರಿರುವ ಬಾಯಿ, ಪ್ರಕಾಶಮಾನವಾದ ಬೆಳಕಿಗೆ ಕಿರಿಕಿರಿ, ಮಾತನಾಡಲು ತೊಂದರೆಯೂ ಉಂಟಾಗುತ್ತದೆ. ಕೇಳಿದ್ರಲ್ಲ, ಹಾಗೆ ನೋಡಿದ್ರಲ್ಲ ವೀಕ್ಷಕರೇ, ರೇಬೀಸ್ ಯಾವ ಪ್ರಾಣಿಗಳಿಂದ ಬರುತ್ತೆ ಅಂತ, ಹಾಗೂ ಕಚ್ಚಿದಾಗ ಯಾವ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮಗೆ ನೀಡಲಾಗಿದೆ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.